ಆದರೆ ನೀವೀಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮುಂದಿನ ನಿರ್ಧಾರ ಬೇಗ ತಗೋಬೇಕಾಗುತ್ತೆ. ಏಯ್ ಏನೇ ಮೀಟ್ ಮಾಡಿಲ್ಲ ಅಂದರೆ ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಇಲ್ಲಿ ಕರ್ಸ್ಕೋತ್ಯಾ? ನೀನು ನನಗೆ ಅವಮಾನ ಮಾಡ್ತೀನಿ. ನಾನು ನಿನ್ನ ಮೇಲೆ ಸೇಟ್ ತೀರಿಸ್ಕೊಂಡೆ ಅಂತ ಚಾಪ್ಟರ್ ಇಸ್ ಕ್ಲೋಸ್ಡ್. ಇನ್ನೊಂದು ಸಲ ನನ್ನನ್ನು ಮೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಡ. ಗಾಟ್ ಇಟ್? ಆ್ಯಂಡ್ ಇಟ್ಸ್ ಡನ್ ಅಂಡ್ ಡಸ್ಟೆಡ್. ಓಕೆ ಸಂಜಯ್ ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನೀಗ ಪ್ರೆಗ್ನೆಂಟ್. ನನಗೇನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ವಾವ್ ಸೂಪರ್. ನಾನೇನೋ ಸಿಂಪಲ್ ಆಗಿ ಸೇಟ್ ತೀರಿಸ್ಕೊಂಡು ಮ್ಯಾಟ್ರ್ ಮುಗಿಸೋಣ ಅನ್ಕೊಂಡಿದ್ದೆ, ಆದರೆ ಇಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕಹಾನಿ ಮೇ ಟ್ವಿಸ್ಟ್ ಅಂದ್ರೆ ಇದಪ್ಪ. ನೀವು ಈ ಥರ ಹೃದಯ ಇಲ್ದಿರೋರು ಅಂತ ನನಗೆ ಗೊತ್ತಾಗದೆ ಹೋಯ್ತಲ್ಲ. ನನ್ನ ಹೊಟ್ಟೆಲ್ ಬೆಳೀತಿರೋ ಮಗುವಿನ ತಂದೆ ನೀವು. ಅದು ಹೇಗೆ ಇಷ್ಟು ಈಸಾಗೆಲ್ಲ ಮುಗ್ದೋಯ್ತು ಅಂತ ಹೇಳ್ತೀರಾ? ಪ್ಲೀಸ್ ಸಂಜಯ್ ಹೀಗೆಲ್ಲ ಮಾಡ್ಬಿಡಿ ಸಂಜಯ್ ಪ್ಲೀಸ್. ಲಿಸನ್ ಟು ಮೀ. ನಿನ್ನ ಹೊಟ್ಟೆ ಒಳಗಡೆ ಬೆಳೀತಿರೋ ಮಗುಗೆ ನಾನೇ ಕಾರಣ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು. ಹೊರಗಡೆ ಪ್ರಪಂಚಕ್ಕೆ ಏನು ಗೊತ್ತು? ಸುಮ್ಮನೆ ಹಳೆ ಕಾಲದವ್ರ ಥರ ಕಣ್ಣೀರು ಹಾಕೊಂಡು ನಿಂತ್ಕೋಬೇಡ. ಈಗ ಬೇಜಾನ್ ಅಡ್ವಾನ್ಸ್ ಮೆಡಿಸಿನ್ಸ್ಗಳು ಬಂದಿದೆ. ನೀನು ಫಾರ್ಮಸಿ ಓದಿದೆಯಲ್ಲ, ನಿನಗೆ ಗೊತ್ತಿರುತ್ತೆ. ಬೇಕಂದ್ರೆ ಹೇಳು, ನನ್ನ ಚಾರಿಟಿ ಹೆಸರಲ್ಲಿ ನಿನಗೆ 10,000ನೋ 20,000ನೋ ಮಕ್ಕದ ಮೇಲೆ ಬಿಸಾಕ್ತೀನಿ. ಹೋಗಿ ಅಬಾರ್ಷನ್ ಮಾಡಿಸ್ಕೋ. ಅಂದ್ರೆ ನಮ್ಮ ಪ್ರೀತಿಗೆ ಇಷ್ಟೇನಾ ಬೆಲೆ? ನಿನಗೆ ಎಷ್ಟು ಸಲನೇ ಹೇಳಬೇಕು? ನಾನು ನಿನ್ನ ಪ್ರೀತಿಸೇ ಇಲ್ಲ ಅಂದಮೇಲೆ ಅರ್ಥ ಅನರ್ಥ ಎಲ್ಲ ಒಂದೇ. ನನಗೆ ಮಗು ರಿಮೂವ್ ಮಾಡ್ಸೋದಕ್ಕೆ ಇಷ್ಟ ಇಲ್ಲ, ಅದು ಪ್ರೀತಿಯ ಸಂಕೇತ, ಮಣ್ಣು ಮಸಿ ಅಂತೆಲ್ಲ ಅಂದರೆ ಅಷ್ಟೇ. ಇಟ್ಸ್ ಯೋರ್ ಫೇಟ್. ನೀನು ಸಾಯ್ತೀಯೋ ಬದುಕ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಡೋಂಟ್ ಎವರ್ ಕಮ್ ಟು ಮೀ. ಗಾಟ್ ಇಟ್? ಇಂಥ ದಡ್ಡಿ ನಾನು. ಹೋಗಿ ಹೋಗಿ ನಿಮ್ಮನ್ನು ಪ್ರೀತಿ ಮಾಡಿದ್ನಲ್ಲ. ಅದನ್ನೇ ಹೇಳ್ತಿರೋದು ರಿಯಾ, ದ ಫೂಲ್. ಟೈಟಲ್ ಚೆನ್ನಾಗಿದೆ ಅಲ್ವಾ? ನಿನ್ನ ಮೇಲೆ ಬೆಳಗ್ಗೆ ಎದ್ದು ನನಗೆ ಫೋನ್ ಮಾಡಿ ಇರಿಟೇಟ್ ಮಾಡೋದೆಲ್ಲ ಇಟ್ಕೋಬೇಡ. ನನ್ನ ಲೈಫ್ ಪಾರ್ಟ್ನರು ಬಂದಾಗಿದೆ, ಪಾಯಲ್ ವರ್ಮಾ. ಶಿ ಇಸ್ ಸೋ ಗಾರ್ಜಿಯಸ್ ಅಂಡ್ ರಿಚ್. ಗೊತ್ತಾ, ನಮ್ಮಿಬ್ರು ಹನಿಮೂನ್ ಮಾಲ್ಡೀವ್ಸ್ ಅಲ್ಲಿ ಎಕ್ಸ್ಪೆನ್ಸಿವ್ ರೆಸಾರ್ಟ್ ಅಲ್ಲಿ ಬುಕ್ ಆಗಿದೆ. ಏಯ್, ನೀನು ಈ ಥರ ಹತ್ಕೊಂಡು ನನ್ನ ಮ್ಯಾರೇಜ್ ಸೆಲೆಬ್ರೇಷನ್ಸ್ ಮೂಡ್ನೆಲ್ಲ ಹಾಳು ಮಾಡಬೇಡ. ಫಾರ್ ಗಾಡ್ ಸೇಕ್. ಬಾಯ್ ಬಾಯ್ ಫಾರ್ ಎವರ್. ಮುಖೇಶ್ ವರ್ಮಾ ಏನು ಹೇಳೋದು? ಹಲೋ ಸರ್. ನಮಸ್ತೆ ಡಾಕ್ಟರ್ ಕರ್ಣ. ನಮಸ್ತೆ ಸರ್. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ನಮ್ಮ ಪುರೋಹಿತರು ನಿಶ್ಚಿತಾರ್ಥಕ್ಕೆ ಇವತ್ತು ಸಂಜೆ ಒಳ್ಳೆ ಮುಹೂರ್ತ ಪ್ರಶಸ್ತವಾಗಿದೆ ಅಂತ ಹೇಳಿದ್ದಾರೆ. ಇಟ್ಕೊಳ್ಳೋಣಮ್ಮ? ಇವತ್ತು ಸಂಜೆನಾ? ಆದರೆ ಓ, ತುಂಬ ಅವಸರ ಅಂತ ಅಂತಿದ್ರಾ? ಗ್ರ್ಯಾಂಡಾಗಿ ಏನು ಮಾಡೋದು ಬೇಕಾಗಿಲ್ಲ. ಸಿಂಪಲ್ ಆಗಿ ಮನೇಲೆ ಮುಂಗ್ರ ಬದಲಾಯಿಸ್ಕೊಳ್ಳಿ. ಮದುವೆ ರಿಸೆಪ್ಷನ್ ಅಲ್ಲ, ಹೇಗಿದ್ರು ಗ್ರ್ಯಾಂಡಾಗೆ ಮಾಡ್ತೀವಲ್ವಾ? ಸರ್ ತಪ್ಪು ತಿಳ್ಕೊಬೇಡಿ, ಇವತ್ತು ಹಾಸ್ಪಿಟ್ಲಲ್ಲಿ ಒಂದು ಕ್ರಿಟಿಕಲ್ ಆಪರೇಷನ್ ಅಟೆಂಡ್ ಮಾಡಬೇಕಾಗಿತ್ತು. ತುಂಬ ಮೇಜರ್ ಸರ್ಜರಿ. ಇಫ್ ಯು ಡೋಂಟ್ ಮೈಂಡ್ ಇನ್ನೊಂದು ದಿನ ಇಟ್ಕೊಳ್ಳೋಣವಾ? ಮದುವೆನ ನೀವೇ ಮುಂದೆ ನಿಂತು ಮಾಡ್ತೀರೋ ಅನ್ನೋ ಕಾರಣಕ್ಕೆ ನಿಮಗೆ ಫೋನ್ ಮಾಡಿದೆ. ಈ ವೀಕಲ್ಲೇ ಎಂಗೇಜ್ಮೆಂಟ್ ಇಟ್ಕೋಬೇಕಂತ ಮೊದಲೇ ಮಾತಾಗಿತ್ತಲ್ವಾ? ಸರಿ ಬಿಡಿ, ನಾನು ರಮೇಶ್ ಹತ್ರನೇ ಮಾತಾಡ್ತೀನಿ. ಇವ್ರು ಏನು ಹೇಳೋದು? ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಂತೂ ಸಾಧ್ಯ ಇಲ್ಲ. ಮುಂದೆ ಹಾಕಿ ಅಂತ ಹೇಳಿದ್ರೆ ಎಷ್ಟು ಅಂತ ಮುಂದೆ ಹಾಕೋದು? ಸತ್ಯ ಹೇಳ್ದಿರಕ್ಕಂತೂ ಆಗಲ್ಲ. ಇಲ್ಲ, ಈ ಕನ್ಫ್ಯೂಷನ್ ಅಂತೂ ಬೇಡವೇ ಬೇಡ.
ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಲೇಬೇಕು. ಕರ್ಣ, ನಿನಗೆ ನೀನು ಏನು ಅನ್ಕೊಂಡಿದ್ಯಾ? ಯಾಕೇನಾಯ್ತು? ಏನಾಯ್ತಾ? ಮುಖೇಶ್ ವರ್ಮಾ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಫೋನ್ ಮಾಡಿ ಎಂಗೇಜ್ಮೆಂಟ್ ಇಟ್ಕೊಳ ಅಂತಂದ್ರೆ ಆಪರೇಷನ್ ಇದೆ ಆಗಲ್ಲ ಅಂತೆ. ಏನು ಡಾಕ್ಟ್ರು ಅಂತ ನೀನು ಒಬ್ಬನೇ ಇರೋದು, ಬೇರೆ ಯಾರನ್ನು ಕಳ್ಸೋಕ್ಕಾಗಲ್ವಾ? ಇಲ್ಲ, ಹಾಸ್ಪಿಟ್ಲಲ್ಲಿ ಒಂದು ಕ್ರಿಟಿಕಲ್ ಆಪರೇಷನ್ ಅಟೆಂಡ್ ಮಾಡಬೇಕಾಗಿತ್ತು, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಅಲ್ಲ ಕರ್ಣ, ನೀನಿದ್ರೆ ಮಾತ್ರ ಎಲ್ಲ ಕೊಳ್ಳಿನೂ ಕೂಗೋದು ಅಂತ ಅನ್ಕೊಂಡಿದ್ಯಾ? ನೀನು ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡ್ತೀಯ ಅಂತ ಅವ್ರು ಅನ್ಕೊಂಡಿದ್ದಾರೆ. ಎಂಗೇಜ್ಮೆಂಟ್ ನೀನು ಈಗ ಕೂಡ ಮಾಡ್ಬೋದು. ಕರ್ಣ ಇವಳನ್ನ ಕರ್ಕೊಂಡು ಇಷ್ಟು ಅವಸರದಲ್ಲಿ ಎಲ್ಲಿ ಹೋಗ್ತಿದ್ದಾನೆ? ಏನ್ ನಡೆಸ್ತಿದ್ದಾನೆ ಇವನು? ಇವರಿಬ್ರು ಜೊತೆಲಿ ಹೋಗ್ತಿರೋದನ್ನೇ ಇಟ್ಕೊಂಡು ನನಗೆ ಬೇಕಾದಾಗೆ ಕತೆ ಬರೆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಸ್, ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ವೆಲ್ಕಮ್. ನಿಮ್ಮ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಕರೆಸ್ಕೊತಾ ಇರೋದಕ್ಕೆ ಇಡ್ತಾ ಇರೋಂಥ ಮೊದಲನೇ ಹೆಜ್ಜೆ ಇದು. ಥ್ಯಾಂಕ್ ಯು. ತುಂಬ ಒಳ್ಳೆಯದಾಗಲಿ. ಪಾಯಲ್, ನಮ್ಮ ಸಂಜುಗೆ ನೀನು ಹೇಳಿ ಮಾಡಿಸಿದ ಜೋಡಿ, ಗೊಂಬೆ ಥರ ಕಾಣ್ತಿದ್ಯಾ. ಬನ್ನಿ. ಅಷ್ಟು ಬೇಗ ತಪ್ಪಿಸ್ಕೊಂಡ್ಬಿಟ್ರಲ್ಲ. ಕರ್ಣ, ನೋಡ್ತಾ ಇರು, ಇದನ್ನು ನನಗೆ ಬೇಕಾದಾಗೆ ಯೂಸ್ ಮಾಡ್ಕೊತೀನಿ. ಎಲ್ಲಿ ಯಾವುದನ್ನು ಹೇಗೆ ಟ್ವಿಸ್ಟ್ ಮಾಡಬೇಕು ಹಾಗೆ ಮಾಡ್ಕೊತೀನಿ. ರಮೇಶ್ ವಶಿಷ್ಠ ಅವರೇ, ತಾಂಬೂಲ ಬದಲಾಯಿಸ್ಕೊಳಲ್ವಾ?